ನಾವು ಹೋಗಿದ್ದೆ ಒಂದು ಆಗಿದ್ದೆ ಒಂದು ಅನ್ನೋ ರೀತಿ ಇವತ್ತು ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಯಿತು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಸಾಟರ್ಡೆ ಈವ್ನಿಂಗ್ನ ವ್ಲಾಗ್ ಆಗಿರುತ್ತೆ. ಸಂಜೆ ಎಲ್ಲರೂ ಪ್ಲಾನ್ ಮಾಡಿಕೊಂಡು ಏಳುಮಲೆ ಮೂವಿಗೆ ಹೋಗೋಣ ಅಂತೇಳಿ ಉತ್ತರಹಳ್ಳಿ ವೈಷ್ಣವಿ ವೈಭವಿ ಥಿಯೇಟ್ರಿಗೆ ಹೋದ್ವಿ. ಸೊ ಮೂವಿ ಮಧ್ಯದಲ್ಲೇ ನಿರ್ವಾಣಂಗೆ ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನ್ ಬಂದ್ಬಿಟ್ಟಿದೆ. ಏಕೆಂದರೆ ನಾಳೆ ನಿರ್ವಾಣನ ಬರ್ಡೇ ಆಗಿರೋದ್ರಿಂದ ನಾವೇನು ಅನ್ಕೊಂಡ್ವಿ, ಮೂವಿ ಎಲ್ಲ ನೋಡಿಕೊಂಡು ಮಿಡ್ನೈಟ್ ಆಗುತ್ತೆ, ಸೊ ನೀವು ಬರ್ಡೇ ಸ್ಟಾರ್ಟ್ ಆಗುತ್ತೆ, ಕೇಕ್ ಕಟ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ನಿರ್ವಾಣ ಇದ್ದಿದ್ದು ಬೇಡ, ನಂದಿ ಬೆಟ್ಟಕ್ಕೆ ಹೋಗೋಣ, ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾವೇನು ಆಯ್ತು ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು, ಸಂಡೇ ಅಲ್ವಾ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ನಾವು 5:15 ಲಿಟ್ರಲಿ ಆ ತಂಡಿಲಿ ಹಿಮ್ಮದಲ್ಲಿ ಕಾಯ್ತಾ ಇದೀವಿ. 9 ಗಂಟೆ ಆದ್ರೂ ಸೂರ್ಯ ಎದ್ದು ಬರೋದ್ ಬೇಡವಾ ಗುರು, 9 ಗಂಟೆವರೆಗೂ ವೆಯ್ಟ್ ಮಾಡಿದೀವಿ, ಸನ್ರೈಸೇ ಆಗಿಲ್ಲ ಅಲ್ಲಿ. ಸರಿ ಆಯ್ತು ಮತ್ತಿನ್ನೇನ್ ಮಾಡೋದು ಅಂತೇಳಿ, ಅದೇ ಚಳಿನೇ ಪರವಾಗಿಲ್ಲ ಹೋಗೋಣ ಮನೆ ಕಡೆಗೆ ಅಂತೇಳಿ ತುಂಬಾ ಓಡಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು, ಹಾಗೆ ಅಲ್ಲೇನೆ ನಂದಿ ಬೆಟ್ಟದಿಂದ ಸ್ವಲ್ಪ ದೂರದಲ್ಲಿ ಒಂದು ಅಖಿಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೇಳಿ ಅಲ್ಲಿ ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ. ಅದಾದ್ಮೇಲೆ ಮನೆಗೆ ಬಂದು ಕೇಕ್ ಕಟ್ ಮಾಡಿ ಕೊನೆಗೆ ಪೋಲಾರ್ ಬೇರ್ ಐಸ್ ಕ್ರೀಮ್ ತಿನ್ಕೊಂಡು ಬರ್ಡೇನ ಎಂಡ್ ಮಾಡಿದ್ವಿ.